ನೀವು ಟೀಚರು, ನೀವು ಮಕ್ಕಳಿಗೆ ಯಾವ ರೀತಿ ಓದಿಸ್ತೀರಾ, ನಿಮ್ಮ ಮಗಳಿಗೆ ಯಾವ ರೀತಿ ಓದಿಸ್ತೀರಾ, ಟಿಪ್ಸ್ ಕೊಡಿ ಅಂತ ಸುಮಾರು ಪೇರೆಂಟ್ಸ್ ಕೇಳಿದರು. ಇವತ್ತು ನಾನು ಸುಮಾರು ಪ್ರಾಕ್ಟಿಕಲ್ ಟಿಪ್ಸ್ನ ಹೇಳ್ತೀನಿ. ಮಕ್ಕಳಿಗೆ ಹೇಗೆ ಓದಿಸೋದು, ಮಿಡಲ್ ಕ್ಲಾಸು ಅಥವಾ ಹೈಯರ್ ಕ್ಲಾಸು, ಲೋವರ್ ಕ್ಲಾಸ್ ಎಲ್ರಿಗೂ ಮೇಜರ್ ಹೆಲ್ಪ್ ಆಗುತ್ತೆ. ಸ್ಲೈಟಾಗಿ ಚೇಂಜಸ್ ಆಗುತ್ತೆ. ಲೋವರ್ ಕ್ಲಾಸಸ್ ಅಂದರೆ ಫಸ್ಟ್ ಡೈಲಿ ಒಂದು ಫಿಕ್ಸ್ಡ್ ಡೈಲಿ ಶೆಡ್ಯೂಲ್ ಸ್ಟಡಿ ರೊಟೀನ್ ಅಂತ ಇಟ್ಕೊಂಡ್ಬಿಡ್ಬೇಕು. ಆ ಟೈಮ್ಗೆ 5 to 7 ಅಥವಾ 6 to 8, 8:30 ಈ ಥರ ಒಂದು ಸ್ಟಡಿ ರೊಟೀನು ಡೆಫಿನೆಟ್ಲಿ ಸೆಟ್ ಮಾಡಬೇಕು. ಆಮೇಲೆ ಆ ಸ್ಟಡಿ ಸೆಷನ್ ಬಂದು 20 to 30 ಮಿನಿಟ್ಸ್ ಆದಮೇಲೆ ಬ್ರೇಕ್ 100% ಕೊಡಬೇಕು. ಇದರಿಂದ ಏನಾಗುತ್ತೆ ಅಂದರೆ ಅವರಿಗೆ ಫೋಕಸ್ ಅನ್ನೋದು ಜಾಸ್ತಿ ಆಗುತ್ತೆ. ಆಮೇಲೆ ಇಂಪಾರ್ಟೆನ್ಸ್ ಯಾವಾಗಲೂ ಅಷ್ಟೇ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಕೊಡಬೇಕು. ಅವ್ರಿಗೇನು ಅರ್ಥ ಆಗಿದೆ ಅಂತ ಮೆಮೊರೈಸೇಷನ್ನ ಮಾಡಿಸ್ಬಾರ್ದು. ಅವ್ರ ಜೊತೆ ಒಳ್ಳೆ ಬಾಂಡಿಂಗ್ ಇಟ್ಕೊಳ್ಳೋದು, ಸ್ಟೋರಿ ಟೈಮ್, ಸ್ಟೋರಿ ಓದೋದು, ಈ ಥರದ್ದೆಲ್ಲ ಇದ್ದರೆ ಅವರಿಗೆ ಎಜುಕೇಷನ್ ಅನ್ನೋದು ಫನ್ ಥರ ಇರುತ್ತೆ. ನೆಕ್ಸ್ಟ್ ಎಲ್ಲ ಓದಿಸಾದ್ಮೇಲೆ ಪ್ರತಿ ಅರ್ಧ ಗಂಟೆಗೆ ಅವ್ರಿಗೆ ಕ್ವೆಶನ್ ಕೇಳಬೇಕು, ನಿನಗೆ ಏನು ಅರ್ಥ ಆಯಿತು ಅಂತ. ಸೊ ಇದರಿಂದ ಅವ್ರದ್ದು ಕಾಂಪ್ರಹೆನ್ಷನ್ ಅಂದರೆ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಚಿಕ್ಕ ವಯಸ್ಸಿಂದನೇ ಅವ್ರಿಗೆ ಒಳ್ಳೆ ಹ್ಯಾಂಡ್ ರೈಟಿಂಗ್ನ ಪ್ರಾಕ್ಟೀಸ್ ಮಾಡಿ. ಮ್ಯಾಥ್ಸ್ ಎಸ್ಪೆಷಲಿ ಎಲ್ಲರಿಗೂ ತುಂಬ ಕಷ್ಟ. ಅದನ್ನು ಪ್ರಾಕ್ಟಿಕಲ್ ಆ್ಯಕ್ಟಿವಿಟಿ ಮೂಲಕ ಸಿಂಪಲ್ ಮಾಡಿ ಅವ್ರಿಗೆ ಕಲಿಸೋದ್ರಿಂದ ಅದು ಇಂಟ್ರೆಸ್ಟಿಂಗ್ ಆಗುತ್ತೆ. ಡೈಲಿ ಮ್ಯಾಥ್ಸ್ ಪ್ರಾಕ್ಟೀಸ್ ಅಂತೂ, ಆಮೇಲೆ ಇಂಗ್ಲೀಷ್ ರೀಡಿಂಗ್, ಲ್ಯಾಂಗ್ವೇಜ್ ರೀಡಿಂಗ್ ಇರಲೇಬೇಕು. ಲೋವರ್ ಕ್ಲಾಸಸ್ ಆಗಲಿ ಹೈಯರ್ ಕ್ಲಾಸಸ್ ಆಗಲಿ ಮ್ಯಾಥ್ಸ್ ಅಂತೂ ಡೈಲಿ ಪ್ರಾಕ್ಟೀಸ್ ಮಾಡಲೇಬೇಕು. ಮಾರ್ಕ್ಸ್ ಹಿಂದೆ ಹೋಗೋಕ್ಕೆ ಹೋಗಬೇಡಿ. ಅವ್ರ ಎಫರ್ಟ್ ಏನಿದೆ ನೋಡಿ, ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಎಷ್ಟಿದೆ ನೋಡಿ. ಒಂದು ಏಜ್ ಆದಮೇಲೆ ಅವ್ರ ಅಂಡರ್ಸ್ಟ್ಯಾಂಡಿಂಗು, ಬೇಸಿಕ್ ಕಾನ್ಸೆಪ್ಟ್ಸ್ ಚೆನ್ನಾಗಿದ್ದರೆ ಮಾರ್ಕ್ಸ್ ಆಬ್ವಿಯಸ್ಲಿ ಬರುತ್ತೆ. ಮಕ್ಕಳಿಗೆ ಓದಿಸೋಬೇಕಾದ್ರೆ ಪ್ಲೀಸ್ ನಿಮ್ಮ ಮೊಬೈಲ್ನ ಮತ್ತು ಟಿ ವಿ ನೋಡೋದನ್ನು ಸ್ಟಾಪ್ ಮಾಡಿ. ನೀನು ಇದಿಷ್ಟು ಹೇಳ್ಕೊಟ್ಟಿದ್ದೀನಲ್ಲ, ಇದು ಓದ್ತಾ ಇರು, ನಾನು ಇಲ್ಲೇನೋ ಮೊಬೈಲಲ್ಲಿ ಮಾಡ್ತೀನಿ, ಇದನ್ನು ಓದ್ತಾ ಇರು, ಇಷ್ಟು ಓದಿಸಿದ್ದೀನಿ, ನಾನು ಇದೆಷ್ಟು ಸೀರಿಯಲ್ ನೋಡ್ಬಿಡ್ತೀನಿ, ಈ ಥರದ್ದೆಲ್ಲ ಮಾಡೋಕ್ಕೆ ಹೋಗಬೇಡಿ. 100% ಫೋಕಸ್ ಮಕ್ಕಳ ಮೇಲೆ ಇರಬೇಕಾಗತ್ತೆ. ಚಾರ್ಟ್ಸು, ಫ್ಲ್ಯಾಶ್ ಕಾರ್ಡ್ಸು ಈ ಥರದ್ದೆಲ್ಲ ಏನಾದ್ರು ಯೂಸ್ ಮಾಡಿ ಸ್ಟಡೀಸ್ನ ಆದಷ್ಟು ಇಂಟ್ರೆಸ್ಟಿಂಗಾಗಿ ಮಾಡಿ. ಮಕ್ಕಳಿಗೆ ಕೇಳಿ ಏನು ಅರ್ಥ ಆಯಿತು, ಅವ್ರ ಓನ್ ವರ್ಡ್ಸಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೇಳಿ. ಅವ್ರು ತಪ್ಪು ಮಾಡಿದ್ರು ಅವ್ರಿಗೆ ಏನೋ ಒಂದು ಲೆವೆಲ್ಗೆ ಅಂಡರ್ಸ್ಟ್ಯಾಂಡ್ ಆಗಿರುತ್ತಲ್ಲ, ಅರ್ಥ ಆಗಿರುತ್ತಲ್ಲ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ, ಅದು ಒಳ್ಳೆಯದು. ಆಮೇಲೆ ಸ್ಟಡೀಸ್ ಚೆನ್ನಾಗಿರಬೇಕು ಅಂದರೆ, ಹೆಲ್ತ್ ಫೋಕಸ್ ಕರೆಕ್ಟಾಗಿರಬೇಕು ಅಂದರೆ ನೀಟಾಗಿ ಮಲಗಿಸ್ಬೇಕು, ಹೆಲ್ದಿ ಫುಡ್ನ ತಿನ್ನಬೇಕು. ಹೆಲ್ದಿ ಫುಡ್ ತುಂಬ ಮ್ಯಾಟ್ರ್ ಆಗುತ್ತೆ. ಆಮೇಲೆ ಅವ್ರ ಪೇರೆಂಟ್ಸ್, ಟೀಚರ್ಸ್ ಜೊತೆ ಸ್ವಲ್ಪ ಟಚ್ಚಲ್ಲಿರಿ, ಹೆಂಗೆ ಓದ್ತಾ ಇದ್ದಾರೆ, ಹೆಂಗೆ ಇಂಪ್ರೂವ್ ಮಾಡಬೇಕು ಅಂತ. ಮೇಯ್ನಾಗಿ ಪೇಷನ್ಸ್ ಇಟ್ಕೊಳ್ಳಿ. ಬೇರೆ ಸ್ಟೂಡೆಂಟ್ ಜೊತೆ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಮಗು ಹೆಂಗೆ ಇಂಪ್ರೂವ್ ಆಗ್ತಾಯಿದೆ ಡೇ ಬೈ ಡೇ, ಲಾಸ್ಟ್ ಇಯರ್ಗಿಂತ ಈ ಇಯರ್ ಯಾವ ರೀತಿ ಇಂಪ್ರೂವ್ ಆಗ್ತಿದೆ ಆ ಥರ ನೋಡಿ. ಕಾನ್ಸಂಟ್ರೇಟ್ ಆನ್ ಬೇಸಿಕ್ಸ್, ಅಂಡರ್ಸ್ಟ್ಯಾಂಡಿಂಗ್ ಬಗ್ಗೆ